ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ವಿಪಕ್ಷಗಳು SIR ಓಟ್ ಚೋರಿ ಅಂತ ಗದ್ದಲ ಎಬ್ಬಿಸ್ತಾ ಇದ್ರೆ, ಅತ್ತ ಕಡೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೈಲೆಂಟ್ ಆಗಿ ಒಂದು ಬಿಗ್ ಆಪರೇಷನ್ಗೆ ಕೈ ಹಾಕಿದ್ದಾರೆ. ಒಂದು ರಾಜ್ಯದಲ್ಲಿ INDIA ಕೂಟದ ಸರ್ಕಾರವನ್ನು ಕಿತ್ತೊಗೆದು BJP ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಈ ಬೆಳವಣಿಗೆ ದೇಶದ ರಾಜಕಾರಣದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಕಾಂಗ್ರೆಸ್ಗೆ ಮತ್ತು INDIA ಕೂಟಕ್ಕೆ ಊಹಿಸಲು ಅಸಾಧ್ಯವಾದಂತಹ ನಷ್ಟ ಆಗತ್ತೆ. ಹಾಗಾದರೆ ಯಾವುದು ಆ ರಾಜ್ಯ? ಯಾಕೋಸ್ಕರವಾಗಿ ಆಪರೇಷನ್ ನಡೀತಾ ಇದೆ? ಇದರಿಂದ ಆಗಬಹುದಾದಂತಹ ಪರಿಣಾಮಗಳೇನು? ಯಾಕೋಸ್ಕರವಾಗಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ಬೆಳವಣಿಗೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2024 ಲೋಕಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ಗೆ ಸಿಕ್ಕಂತಹ ಎರಡು ಗೆಲುವು ಅಂತಂದ್ರೆ, ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ, ಇನ್ನೊಂದು JMM ಜೊತೆಗೆ ಜಾರ್ಖಂಡ್ನಲ್ಲಿ. ಆದರೆ ವಿಪರ್ಯಾಸ ಏನು ಕೇಳಿದ್ರೆ, ಈಗ ಈ ಎರಡೂ ರಾಜ್ಯಗಳು ಕೂಡ ಕಾಂಗ್ರೆಸ್ನಿಂದ ಕೈ ಬಿಟ್ಟು ಹೋಗುವಂತ ಸಾಧ್ಯತೆಗಳಿದ್ದಾವೆ. NC ಈಗಾಗಲೇ ಕಾಂಗ್ರೆಸ್ನಿಂದ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತು, ನಿನ್ನೆಯ ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೆ. ನ್ಯಾಷನಲ್ ಕಾನ್ಫರೆನ್ಸ್ನ ರಾಜ್ಯಸಭಾ ಸದಸ್ಯ ಓಪನ್ ಆಗಿ ರಾಜ್ಯಸಭೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ವೋಟ್ ಚೋರಿ ಆಗಿಲ್ಲ, ಇದೆಲ್ಲ ಸುಳ್ಳು ನರೇಟಿವ್, ದೇಶದಲ್ಲಿ ತುಂಬಾ ಫೇರ್ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳುವ ಮೂಲಕ ರಾಹುಲ್ ಗಾಂಧಿ ಅಂಡ್ ಟೀಮ್ನ ಪ್ರೊಪಗಂಡಾ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಬಹಳ ದೊಡ್ಡ ಏಟು ಕೊಡ್ತಾರೆ. ಇತ್ತ ಕಡೆಯಲ್ಲಿ ಜಾರ್ಖಂಡ್ನಲ್ಲೂ ಕೂಡ JMM ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ಗೆ ಆಪರೇಷನ್ ಮಾಡೋದ್ರ ಜೊತೆಗೆ ತಾನು BJPಯ ಜೊತೆಗೆ ಸಖ್ಯವನ್ನು ಬೆಳೆಸೋದಕ್ಕೆ JMM ತುದಿಗಾಲ್ನಲ್ಲಿ ನಿಂತಿದೆ. ಇಂತಹದೊಂದು ಬೆಳವಣಿಗೆ ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಮಿತ್ರರೇ, ಹೀಗೇನಾದರೂ ಆಗಿದ್ದೇ ಆದರೆ ಕಾಂಗ್ರೆಸ್ ಈ ದೇಶದಲ್ಲಿ ಅತ್ಯಂತ ಬಲಹೀನವಾಗತ್ತೆ. ಆಗ ಅವರಿಗೆ ಉಳಿಯುವಂತಹದ್ದು ಕೇವಲ 4 ರಾಜ್ಯ ಮಾತ್ರ. ಒಂದು ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ. 4ನೇದಾಗಿ ತಮಿಳುನಾಡಿನಲ್ಲಿ DMK ಜೊತೆಗಿರೋದ್ರಿಂದಾಗಿ ಆ ರಾಜ್ಯದಲ್ಲಿ ಅವರ ಅಸ್ತಿತ್ವ ಇದೆ ಅಂತ ಹೇಳಬಹುದು. ಉಳಿದಂತೆ ಎಲ್ಲೂ ಕೂಡ ಕಾಂಗ್ರೆಸ್ನ ಹೆಸರೇ ಇಲ್ಲದಂತಾಗತ್ತೆ. ಆ ಸ್ಥಿತಿಗೆ ಕಾಂಗ್ರೆಸ್ ತಲುಪುತ್ತೆ. ಹಾಗಾದರೆ ಜಾರ್ಖಂಡ್ನಲ್ಲಿ ಏನಾಗ್ತಾ ಇದೆ? ಯಾಕೋಸ್ಕರವಾಗಿ ಇಂತಹ ಮಾತುಗಳು ಕೇಳಿಬರ್ತಾ ಇದ್ದಾವೆ? ಇದನ್ನ ನೋಡೋದಾದ್ರೆ ಮಿತ್ರರೇ, ಜಾರ್ಖಂಡ್ನಲ್ಲಿ 2024 ವಿಧಾನಸಭಾ ಚುನಾವಣೆ ನಡೆಯಿತು. ಆಗ ಕಾಂಗ್ರೆಸ್ ಮತ್ತು JMMನ ಮೈತ್ರಿಕೂಟ ಭರ್ಜರಿ ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದವೆ. ಹೇಮಂತ್ ಸೊರೇನ್ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಆ ದಿನದಿಂದಲೂ ಕೂಡ ಕಾಂಗ್ರೆಸ್ ಮತ್ತು JMM ನಡುವೆ ಒಂದಷ್ಟು ತಿಕ್ಕಾಟಗಳು ಮುಂದುವರೆದುಕೊಂಡೇ ಬರ್ತಾ ಇದ್ದಾವೆ. ಈ ನಡುವೆ ಏನಾಯಿತು ಕೇಳಿದ್ರೆ, ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿರುವಂತಹ ಹೇಮಂತ್ ಸೊರೇನ್ ಮತ್ತು ಅವರ ಪತ್ನಿ ಕಲ್ಪನಾ ಸೊರೇನ್ ಕಳೆದ ಕೆಲ ದಿನಗಳಿಂದ ದೆಹಲಿಯಲ್ಲೇ ಇದ್ರು. ಈ ಸಂದರ್ಭದಲ್ಲಿ ಕೇಂದ್ರದ BJPಯ ಉನ್ನತ ಮಟ್ಟದ ನಾಯಕರನ್ನ ಭೇಟಿಯಾಗಿದ್ದಾರೆ ಎನ್ನುವಂಥ ಸುದ್ದಿಗಳಿದ್ದಾವೆ. ಎರಡನೇದಾಗಿ ಜಾರ್ಖಂಡ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದೇನು ಕೇಳಿದ್ರೆ, JMM ಪಕ್ಷದ ನಾಯಕರಿರುವಂತಹ ಸಭೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಕಾಣಿಸಿಕೊಳ್ತಾ ಇಲ್ಲ. ಜಾರ್ಖಂಡ್ನ ಸ್ಟೇಟ್ ಲೆವೆಲ್ ಕಾಂಗ್ರೆಸ್ನ ಲೀಡರ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿಗೆ ವ್ಯತಿರಿಕ್ತವಾಗಿ JMM ನಾಯಕರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಎದ್ದು ಕಾಣೋದಕ್ಕೆ ಶುರುವಾಗಿದೆ. ಇದರ ನಡುವೆಯೇ ಕಲ್ಪನಾ ಸೊರೇನ್ ಮತ್ತು ಹೇಮಂತ್ ಸೊರೇನ್ ಇಬ್ಬರೂ ಕೂಡ ದೆಹಲಿಯಲ್ಲಿ ಬಿಡು ಬಿಟ್ಟಿದ್ರಲ್ಲ, BJPಯ ಟಾಪ್ ಲೆವೆಲ್ನ ನಾಯಕರನ್ನೇ ಭೇಟಿಯಾಗಿದ್ದಾರೆ ಎನ್ನುವಂಥ ಸುದ್ದಿಗಳಿದಾವಲ್ಲ. ಈ ಹಿನ್ನೆಲೆಯಲ್ಲಿ ಜಾರ್ಖಂಡ್ನಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಜಾರ್ಖಂಡ್ನಲ್ಲಿ ಮೈತ್ರಿಕೂಟ ಬದಲಾಗತ್ತೆ. ಹೇಮಂತ್ ಸೊರೇನ್ ಕಾಂಗ್ರೆಸ್ನ ಸಖ್ಯವನ್ನ ಬಿಟ್ಟು NDA ಮೈತ್ರಿಕೂಟವನ್ನ ಸೇರ್ಕೊಳ್ತಾರೆ. ಹೀಗೊಂದು ಸುದ್ದಿ ಬಹಳ ಮಟ್ಟಿಗೆ ಓಡಾಡ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಜಾರ್ಖಂಡ್ ವಿಧಾನಸಭೆಯ ಸ್ಥಿತಿಗತಿಗಳು ಏನಾಗಿದ್ದಾವೆ? ಯಾರ ಬಳಿಯಲ್ಲಿ ಎಷ್ಟು ಸೀಟ್ಗಳಿದ್ದಾವೆ? ಮೈತ್ರಿಕೂಟ ಬದಲಾಗಿದ್ದೆ ಆದ್ರೆ ಏನಾಗುತ್ತೆ ಪರಿಸ್ಥಿತಿ? ಅದನ್ನ ಚಿಕ್ಕದಾಗಿ ವಿವರಿಸಿ ಅನಂತರದಲ್ಲಿ ಹೇಮಂತ್ ಸೊರೇನ್ ಮೈತ್ರಿಕೂಟವನ್ನು ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಿರೋದು ಯಾಕೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಮಿತ್ರರೇ, ಜಾರ್ಖಂಡ್ನಲ್ಲಿ ಒಟ್ಟು 81 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಯಾರ ಬಳಿಯಲ್ಲಿ 41 MLAಗಳ ಬಲ ಇರುತ್ತೋ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ. ಸದ್ಯ 2024 ನಡೆದಂತಹ ಚುನಾವಣೆಯಲ್ಲಿ JMM ಪಕ್ಷ 34 ಸೀಟುಗಳನ್ನು ಗೆದ್ದುಕೊಂಡಿದೆ. ಹಾಗೆ ಅದರ ಮಿತ್ರ ಪಕ್ಷವಾಗಿರುವಂತಹ ಕಾಂಗ್ರೆಸ್ 16 ಕ್ಷೇತ್ರವನ್ನು ಗೆದ್ದಿದೆ. ಜೊತೆಗೆ RJD 4 ಕ್ಷೇತ್ರವನ್ನು ಗೆದ್ದಿದ್ರೆ ಎಡಪಕ್ಷಗಳು 2 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಹೀಗಾಗಿ ಜಾರ್ಖಂಡ್ನಲ್ಲಿ INDIA ಕೂಟದ ಬಳಿಯಲ್ಲಿ ಒಟ್ಟು 56 MLAಗಳ ಬಲ ಇದೆ. ಇನ್ನು ಇತ್ತ ಕಡೆಯಲ್ಲಿ NDA ಮೈತ್ರಿಕೂಟದಲ್ಲಿ BJP 21 ಸೀಟ್ಗಳನ್ನು ಹೊಂದಿದ್ರೆ LJP 1, AJSU 1 ಹಾಗೂ JDU 1 ಸೀಟ್ಗಳನ್ನು ಹೊಂದಿದೆ. ಒಟ್ಟಾರೆಯಾಗಿ NDA ಬಳಿಯಲ್ಲಿ 24 MLAಗಳ ಬಲ ಇದೆ. ಈಗ ಸದ್ಯ ಇರುವಂತಹ ಸುದ್ದಿ ಏನು ಕೇಳಿದ್ರೆ, JMM ಕೇವಲ ಕಾಂಗ್ರೆಸ್ ಮೈತ್ರಿಕೂಟದಿಂದ ಹೊರಗೆ ಬರ್ತಾ ಇಲ್ಲ, ಕಾಂಗ್ರೆಸ್ನಲ್ಲಿರುವಂತಹ 8 ಜನ ಶಾಸಕರನ್ನು ಕೂಡ ಹೊರಗೆ ಕರೆದುಕೊಂಡು ಬರ್ತಾ ಇದೆ. ಈ ಸುದ್ದಿಯೂ ಕೂಡ ಇದೆ.
ಅಂದರೆ ಕಾಂಗ್ರೆಸ್ನ ಅತೃಪ್ತ ಶಾಸಕ ಬಣವನ್ನು JMM ತನ್ನ ಕಡೆಗೆ ಸೆಳೆದುಕೊಳ್ಳುತ್ತೆ ಅಂತ. ಆದರೆ ಇಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದೇನು ಕೇಳಿದ್ರೆ, ಜಾರ್ಖಂಡ್ ಕಾಂಗ್ರೆಸ್ನಲ್ಲಿ 16 ಜನ ಶಾಸಕರಿದ್ದಾರೆ. ಒಂದು ವೇಳೆ MLAಗಳು ಹೊರಗೆ ಬರಬೇಕು ಅಂತಂದರೆ 2/3 ಶಾಸಕರು ಹೊರಗೆ ಬರಬೇಕಾಗತ್ತೆ. 8 ಜನ ಬಂದಿದ್ದೆ ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅವರಿಗೆ ಅನ್ವಯಿಸುತ್ತೆ. ಅವರ ಶಾಸಕ ಸ್ಥಾನದಿಂದ ಅನರ್ಹವಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ 11 ಜನ ಶಾಸಕರು ಕಾಂಗ್ರೆಸ್ಸನ್ನು ಬಿಟ್ಟು ಬಂದರೆ ಮಾತ್ರ ಅವರು ನೇರವಾಗಿ JMM ಅನ್ನು ಸೇರ್ಕೊಳ್ಬಹುದು. ಇಲ್ಲದೆ ಹೋದರೆ ಒಂದು ರೆಬೆಲ್ ಗ್ರೂಪ್ ಅನ್ನು ಕಟ್ಟಿಕೊಂಡು ಅವರು JMMಗೆ ಬಾಹ್ಯ ಬೆಂಬಲವನ್ನು ಕೊಡೋದಕ್ಕಷ್ಟೇ ಸಾಧ್ಯವಾಗುತ್ತೆ. ಆದರೆ ಹೇಮಂತ್ ಸೊರೇನ್ ಆ ರೀತಿಯಾಗೂ ಕೂಡ ಯೋಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೇಮಂತ್ ಸೊರೇನ್ NDAಯನ್ನು ಸೇರ್ತಿದ್ದ ಹಾಗೆ ಅವರಿಗೆ ಕಾಂಗ್ರೆಸ್ನ ಶಾಸಕರ ಬೆಂಬಲದ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂತಂದರೆ NDA ಬಳಿಯಲ್ಲಿ 24 ಜನ MLAಗಳಿರುವ ಕಾರಣದಿಂದಾಗಿ JMMನ 34 MLAಗಳು ಸೇರಿಕೊಂಡ್ರೆ ಒಟ್ಟು ಸಂಖ್ಯೆ 58 ಆಗುತ್ತೆ. 3/2 ಬಹುಮತದ ಸರ್ಕಾರವನ್ನು ಅವರು ರಚನೆ ಮಾಡಬಹುದು. ಹಾಗಾದರೆ ಈಗೊಂದು ಪ್ರಶ್ನೆ ಬರುತ್ತೆ, ಯಾಕೋಸ್ಕರವಾಗಿ ಹೇಮಂತ್ ಸೊರೇನ್ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ? BJPಯ ಜೊತೆಗೆ ಸೇರುವಂತಹ ಅವಶ್ಯಕತೆ ಅವರಿಗೇನು ಬಂದಿದೆ? ಇದನ್ನು ನೋಡೋದಾದರೆ ಮೊದಲನೇದಾಗಿ ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೆ ಆದರೆ ಸಹಜವಾಗಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಲಾಭ ಆಗುತ್ತೆ. ಹೀಗಾಗಿ ಹೇಮಂತ್ ಸೊರೇನ್ಗೆ BJP ಜೊತೆಗೆ ಹೋಗುವಂತಹದ್ದು ಉತ್ತಮ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಮಿತ್ರರೇ, ಹೇಮಂತ್ ಸೊರೇನ್ ಮೇಲೆ ಒಂದಷ್ಟು ಕೇಸ್ಗಳು ಕೂಡ ಇದ್ದಾವೆ. ಅದರ ಬಗ್ಗೆಯೂ ಕೂಡ ಯೋಚನೆ ಮಾಡಿ ಅವರು BJP ಜೊತೆಗೆ ಸಖ್ಯ ಬೆಳೆಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇದ್ದಾವೆ. ಆದರೆ ಮೇಲ್ನೋಟಕ್ಕೆ ಕಾಣ್ತಾ ಇರುವ ಕಾರಣಗಳೇನು ಕೇಳಿದ್ರೆ, ಕಾಂಗ್ರೆಸ್ನ ರಾಷ್ಟ್ರಮಟ್ಟದ ನಾಯಕತ್ವ ನಡೆದುಕೊಳ್ಳುತ್ತಾ ಇರುವಂತಹ ರೀತಿಯ ಬಗ್ಗೆ ಹೇಮಂತ್ ಸೊರೇನ್ ವಿಪರೀತವಾಗಿ ಬೇಸರಗೊಂಡು ಈ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಎನ್ನುವಂಥ ಚರ್ಚೆಗಳಿದ್ದಾವೆ. ಅದೇನು ಅಂತ ನೋಡೋದಾದರೆ ನಿಮಗೆಲ್ಲ ನೆನಪಿರಬಹುದು ಮಿತ್ರರೇ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಕಾಂಗ್ರೆಸ್ ಮತ್ತು JMM ನಡುವೆ ಸ್ವಲ್ಪ ತಿಕ್ಕಾಟ ಆಗಿತ್ತು. ಯಾಕೆ ಕೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಹೇಳಿತ್ತು ಗೊತ್ತಾ? ನಾವು ರಾಷ್ಟ್ರಮಟ್ಟದ ಪಕ್ಷ, ಹೀಗಾಗಿ ಲೋಕಸಭೆಯಲ್ಲಿ ನಮಗೆ ಹೆಚ್ಚು ಸೀಟುಗಳನ್ನು ಜಾರ್ಖಂಡ್ನಲ್ಲಿ ನೀವು ಬಿಟ್ಟುಕೊಡಬೇಕು. ನಾವು ಹೆಚ್ಚು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ, ನೀವು ಕಡಿಮೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಂತ. ಜಾರ್ಖಂಡ್ನಲ್ಲಿ ಒಟ್ಟು 14 ಲೋಕಸಭಾ ಕ್ಷೇತ್ರಗಳಿದ್ದಾವೆ. 2024ರ ಚುನಾವಣೆಯಲ್ಲಿ ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತು. JMMಗೆ ಕೇವಲ 5 ಮಾತ್ರ ಬಿಟ್ಟುಕೊಡ್ತು. ಉಳಿದಂತೆ RJDಗೆ 1 ಸೀಟು ಹಾಗೂ CPIMಗೆ 1 ಸೀಟನ್ನು ಬಿಟ್ಟುಕೊಡ್ತು. ಆ ಸಂದರ್ಭದಲ್ಲಿ ಹೇಮಂತ್ ಸೊರೇನ್ ಸ್ವಲ್ಪ ಒತ್ತಡದಲ್ಲಿದ್ದರು. ಯಾಕೆ ಕೇಳಿದ್ರೆ, ಅವರು ಜೈಲಿಗೆ ಹೋಗಿ ಬಂದಿದ್ರು, ಅವ್ರ ಮೇಲೆ ಕೇಸ್ಗಳು ನಡೀತಾ ಇದ್ವು, ಪಕ್ಷದಲ್ಲಿ ಒಂದಷ್ಟು ತಿಕ್ಕಾಟಗಳು ನಡೀತಾ ಇದ್ವು. ಹೀಗಾಗಿ ಕಾಂಗ್ರೆಸ್ ಹೇಳಿದ್ದಕ್ಕೆ ಒಪ್ಕೊಂಡಿದ್ರು. ಆದರೆ ಮಿತ್ರರೇ, ಅದೇ 2024ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ JMM ಮೇಲೆ ಒತ್ತಡ ಹಾಕುತ್ತೆ. ಮಿತ್ರರೇ, ಕಾಂಗ್ರೆಸ್ಗೆ ಜಾರ್ಖಂಡ್ನಲ್ಲಿ ನೆಲೆ ಇಲ್ಲ. ಅವರು JMM ಜೊತೆಗಿದ್ರೆ ಒಂದು 4 ಸೀಟ್ ಗೆಲ್ತಾರಷ್ಟೇ. ಅದನ್ನು ಬಿಟ್ಟರೆ ಸ್ವಂತ ಬಲದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಅಧಿಕಾರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸ್ಥಿತಿಯಲ್ಲಿರುವಂತಹ ಕಾಂಗ್ರೆಸ್ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಸೀಟ್ ಶೇರಿಂಗ್ ಆಯ್ತಲ್ಲ, ತಾನು 31 ಸೀಟ್ಗಳನ್ನು ಇಟ್ಟುಕೊಂಡು JMMಗೆ 43 ಸೀಟ್ಗಳನ್ನು ಬಿಟ್ಟುಕೊಡ್ತು. ಹಾಗೆ RJDಗೆ 7 ಸೀಟ್ಗಳನ್ನು ಬಿಟ್ಟುಕೊಡಲಾಯಿತು. ಆದರೆ ಚುನಾವಣಾ ರಿಸಲ್ಟ್ ಬಂತಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ ಬಹಳ ಡೌನ್ ಇತ್ತು. ಅವರು 31ರಲ್ಲಿ ಸ್ಪರ್ಧೆ ಮಾಡಿ 16 ಗೆದ್ದರು. ಅದೇ JMM 43ರಲ್ಲಿ ಸ್ಪರ್ಧೆ ಮಾಡಿ 34 ಗೆದ್ದುಕೊಳ್ತು. RJD 7 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 4 ಗೆದ್ದುಕೊಳ್ತು. ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ತಾನು 7 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು ನಿಜ, ಗೆದ್ದಿದ್ದು ಕೇವಲ 2 ಮಾತ್ರ. JMM 5ರಲ್ಲಿ ಸ್ಪರ್ಧೆ ಮಾಡಿ 3 ಗೆದ್ದುಕೊಂಡಿದೆ. ಹೀಗಾಗಿ ಹೇಮಂತ್ ಸೊರೇನ್ಗೆ ಏನು ಅನಿಸೋದಕ್ಕೆ ಶುರುವಾಯಿತು ಗೊತ್ತಾ? ಕಾಂಗ್ರೆಸ್ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದೆ, ಇವರಿಂದ ರಾಜ್ಯದ ರಾಜಕಾರಣಕ್ಕೆ ಏನೂ ಲಾಭ ಆಗೋದಿಲ್ಲ ಅಂತ ಹೇಮಂತ್ ಸೊರೇನ್ಗೆ ಅನಿಸೋದಕ್ಕೆ ಶುರುವಾಗಿತ್ತು. ಅಷ್ಟರಲ್ಲಾಗಲೇ ಬಿಹಾರದ ವಿಧಾನಸಭಾ ಚುನಾವಣೆ ಬಂತು. ಜಾರ್ಖಂಡ್ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ RJDಗೆ ಸೀಟ್ ಬಿಟ್ಟುಕೊಡೋದಕ್ಕೆ JMM ಒಪ್ಕೊಂಡಿತ್ತು ತಾನೆ. ಹೀಗಾಗಿ JMM ಏನು ಕೇಳ್ತು ಅಂತಂದರೆ, ಬಿಹಾರದಲ್ಲೂ ಕೂಡ ನಾವು 16 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ, ಅಲ್ಲೂ ಕೂಡ ಬುಡಗಟ್ಟು ಸಮುದಾಯದ ಓಟ್ಗಳಿದ್ದಾವೆ, ಅಂತಹ ಕ್ಷೇತ್ರಗಳನ್ನು ಆರಿಸಿ ನಮಗೆ ಬಿಟ್ಟುಕೊಡಿ ಅಂತೇಳಿ JMM ಪಟ್ಟು ಹಿಡಿತು. ಇಲ್ಲಿ ಟೋಟಲಿ ರಾಹುಲ್ ಗಾಂಧಿ ಅವರನ್ನೇ ಹೇಮಂತ್ ಸೊರೇನ್ ನಂಬಿಕೊಂಡಿದ್ರು. ರಾಹುಲ್ ಗಾಂಧಿ ಅವರು ನಮಗೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ. ಆದರೆ ಮಿತ್ರರೇ, ಬಿಹಾರದಲ್ಲಿ ಆಗಿದ್ದೇ ಬೇರೆ. ರಾಹುಲ್ ಗಾಂಧಿ ಅವರಿಗೆ ತನ್ನ ಪಕ್ಷಕ್ಕೆ ಸೀಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡ್ತು. RJD ಎಷ್ಟು ಸೀಟ್ ಬಿಟ್ಟುಕೊಡ್ತೋ ಅಷ್ಟರಲ್ಲಿ ಮಾತ್ರ ಸ್ಪರ್ಧೆ ಮಾಡುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ ನಿರ್ಮಾಣ ಆಯಿತು. ಇನ್ನು JMMಗೆ ಸೀಟ್ ಕೊಡಿಸೋದಾದರೂ ಎಲ್ಲಿಂದ? ಅತ್ತ ಕಡೆಯಲ್ಲಿ ಜಾರ್ಖಂಡ್ನಲ್ಲಿ ಲಾಭ ಪಡೆದಿದ್ದಂತಹ RJD ಬಿಹಾರದಲ್ಲಿ JMMಗೆ ಸೀಟ್ ಬಿಟ್ಟುಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿತು. JMM, RJD ಮತ್ತು ಕಾಂಗ್ರೆಸ್ನ ನಡುವೆ ತಿಕ್ಕಾಟಗಳು ಏರ್ಪಟ್ಟವು. ಆ ಸಂದರ್ಭದಲ್ಲಿ JMM INDIA ಕೂಟದಿಂದಲೇ ಹೊರಬಂತು. ಅಂದರೆ ಬಿಹಾರದಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ನಾವು INDIA ಕೂಟದ ಭಾಗ ಅಲ್ಲ, ಮುಂದಿನ ದಿನಗಳಲ್ಲಿ ಜಾರ್ಖಂಡ್ನ ಮೈತ್ರಿಯ ಬಗ್ಗೆಯೂ ಕೂಡ ಯೋಚನೆ ಮಾಡ್ತೀವಿ ಅಂತ ಅದೇ ಸಂದರ್ಭದಲ್ಲಿ JMM ಒಂದು ಬಾಂಬ್ ಸಿಡಿಸಿತ್ತು. ಮಿತ್ರರೇ, ಆ ಸಂದರ್ಭದಲ್ಲಿ ಉಂಟಾದಂತಹ ಬಿರುಕು ಇದೆಯಲ್ಲ, ಇದು ಇವತ್ತು ಮೈತ್ರಿಕೂಟ
ಮೈತ್ರಿಕೂಟದಲ್ಲಿ ಬಹಳ ದೊಡ್ಡ ಕಂದಕವಾಗಿ ನಿರ್ಮಾಣ ಆಗಿದೆ. ಇತ್ತ ಕಡೆಯಲ್ಲಿ ಬಿಜೆಪಿ ಅವಕಾಶ ಸಿಕ್ಕಾಗ್ಲೆಲ್ಲ ಕಾಂಗ್ರೆಸ್ನಿಂದ ಜೆಎಂಎಂ ಅನ್ನ ದೂರ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಇದೇ ಹೇಮಂತ್ ಸೊರೇನ್ ಅವರ ತಂದೆ ಶಿಬು ಸೊರೇನ್ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಹಾಗೆ ಬುಡಕಟ್ಟು ಸಮುದಾಯದ ಬಹಳ ದೊಡ್ಡ ನಾಯಕ. ಅವರು ತೀರ್ ಹೋದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಹೋಗಿ ಅಂತಿಮ ದರ್ಶನವನ್ನ ಪಡೆದು ಹೇಮಂತ್ ಸೊರೇನ್ ಅವರಿಗೆ ಸಾಂತ್ವನ ಹೇಳಿದ್ರು. ಹೀಗೆ ಹಂತ ಹಂತವಾಗಿ ಜೆಎಂಎಂ ನಾಯಕರಿಗೆ ಬಿಜೆಪಿ ನಾಯಕರು ಹತ್ತಿರ ಆಗೋದಕ್ಕೆ ಶುರು ಮಾಡಿದ್ರು. ಈಗ ಇದೆಲ್ಲವೂ ಕೂಡ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಜೆಎಂಎಂ ಕಾಂಗ್ರೆಸ್ ಅನ್ನು ತೊರೆದು ಎನ್ಡಿಎ ಮೈತ್ರಿಕೂಟವನ್ನು ಸೇರುತ್ತೆ ಎನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಬೆಳವಣಿಗೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದೆ. ಮಿತ್ರರೇ, ಇವತ್ತು ಎನ್ಡಿಎ ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಅಂತಹದರಲ್ಲಿ ಜಾರ್ಖಂಡ್ನ ಅನಿವಾರ್ಯತೆ ಬಿಜೆಪಿಗೆ ಏನಿತ್ತು? ಅಲ್ಲಿ ವಿಪಕ್ಷವಾಗಿ ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಬಹುದಿತ್ತಲ್ವಾ? ಹೀಗೊಂದು ಪ್ರಶ್ನೆಯೂ ಕೂಡ ನಿಮಗೆ ಬರಬಹುದು. ಆದರೆ ಬಿಜೆಪಿಗೆ ಅನಿಸ್ತಾ ಇದೆ, ಈಗೇನಾದರೂ ನಾವು ಈ ಮೈತ್ರಿಕೂಟವನ್ನು ಬ್ರೇಕ್ ಮಾಡಿಲ್ಲ ಅಂತಾದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲ್ಲೋದು ಕಷ್ಟ ಇದೆ. ಜಾರ್ಖಂಡ್ ಶಾಶ್ವತವಾಗಿ ನಮಗೆ ಕೈ ತಪ್ಪು ಹೋಗುತ್ತೆ ಅಂತ ಬಿಜೆಪಿ ನಾಯಕರಿಗೆ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಹೇಮಂತ್ ಸೊರೇನ್ ಇದ್ದಾರಲ್ಲ ಜಾರ್ಖಂಡ್ನ ಮುಖ್ಯಮಂತ್ರಿ, ಅವರ ಪತ್ನಿ ಕಲ್ಪನಾ ಸೊರೇನ್. ಮಿತ್ರರೇ, ಈ ಮಾತನ್ನ ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಈ ಬಾರಿ 2024 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಾಕಷ್ಟು ಪರಿಶ್ರಮವನ್ನು ಹಾಕಿತ್ತು. ಬಹುತೇಕ ಸಮೀಕ್ಷೆಗಳು ಕೂಡ ಈ ಬಾರಿ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ವು. ಸೋಷಿಯಲ್ ಕಾಂಬಿನೇಷನ್ ಅನ್ನು ಕೂಡ ಬಿಜೆಪಿ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿತ್ತು. ಒಂದು ಕಡೆ ಚಂಪೈ ಸೊರೇನ್ ಅಂದ್ರೆ ಈ ಜೆಎಂಎಂನ ಮಾಜಿ ನಾಯಕ, ಮಾಜಿ ಮುಖ್ಯಮಂತ್ರಿಯೂ ಕೂಡ ಹೌದು, ಅವರನ್ನ ಬಿಜೆಪಿಗೆ ಕರೆ ತಂದಿತ್ತು. ಆ ಮೂಲಕವಾಗಿ ಜೆಎಂಎಂ ಅನ್ನ ಒಡೆದು ಹಾಕಿತ್ತು. ಇನ್ನೊಂದು ಕಡೆ ಜಾರ್ಖಂಡ್ನ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿದ್ದಂತಹ ಬುಡಕಟ್ಟು ಸಮುದಾಯದ ನಾಯಕನಾಗಿದ್ದಂತಹ ಬಾಬುಲಾಲ್ ಮರಾಂಡಿ ಈ ಹಿಂದೆ ಏನು ಪಕ್ಷ ಬಿಟ್ಟು ಹೋಗಿದ್ರಲ್ಲ, ಅವರನ್ನ ಪುನಃ ಪಕ್ಷಕ್ಕೆ ಸೇರಿಸಿಕೊಂಡು 2024 ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಜಾರ್ಖಂಡ್ನಲ್ಲಿ ಎದುರಿಸಿತ್ತು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಬಿಜೆಪಿಯ ಸಾಧನೆ 2019ಕ್ಕಿಂತ 2025ರಲ್ಲಿ ಕಳಪೆಯಾಗಿತ್ತು. 2019ರಲ್ಲಿ 25 ಸೀಟುಗಳನ್ನು ಗೆದ್ದು ಅಧಿಕಾರವನ್ನು ಕಳೆದುಕೊಂಡಿದ್ರು. ಆದರೆ 2025ರಲ್ಲಿ ಮತ್ತು 4 ಸೀಟುಗಳನ್ನು ಕಳೆದುಕೊಂಡು 21ಕ್ಕೆ ಬಂದು ನಿಂತ್ಕೊಳ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಬಿಜೆಪಿ ಗೊತ್ತಾಗಿದ್ದೇನೋ ಕೇಳಿದ್ರೆ, ಜೆಎಂಎಂ ಇಂತಹದೊಂದು ಜಾದೂ ಮಾಡೋದಕ್ಕೆ ಮೂಲ ಕಾರಣವೇ ಕಲ್ಪನಾ ಸೊರೇನ್. ಹೌದು ಮಿತ್ರರೇ, ಕಲ್ಪನಾ ಸೊರೇನ್ ರಾಜಕೀಯದಲ್ಲಿ ಅಷ್ಟೇನು ಆಕ್ಟಿವ್ ಆಗಿರಲಿಲ್ಲ. ಯಾವಾಗ ಹೇಮಂತ್ ಸೊರೇನ್ ಜೈಲು ಪಾಲಾಗ್ತಾರೋ, ಅವರು ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆಯನ್ನ ಕೊಡ್ತಾರೋ, ಅದಾದ ಬಳಿಕ ಕಲ್ಪನಾ ಸೊರೇನ್ ರಾಜಕೀಯದಲ್ಲಿ ಹೆಚ್ಚು ಆಕ್ಟಿವ್ ಆದ್ರು. ಆ ಸಂದರ್ಭದಲ್ಲಿ ಕಲ್ಪನಾ ಸೊರೇನ್ ಮುಖ್ಯಮಂತ್ರಿ ಆಗದೇ ಇದ್ರೂ ಕೂಡ ನಡೆದಂತಹ ಉಪಚುನಾವಣೆಯಲ್ಲಿ ಗೆದ್ದು ಎಂಎಲ್ಎ ಆಗ್ತಾರೆ. ಅದಾದ ನಂತರ 2024 ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಓಡಾಟ ನಡೆಸಿ ತನ್ನ ವೋಟ್ ಬ್ಯಾಂಕ್ ಏನಿದೆ ಅಂದ್ರೆ ಜೆಎಂಎಂನ ವೋಟ್ ಬ್ಯಾಂಕ್ ಅದು ಛಿದ್ರಗೊಳ್ಳದಂತೆ ನೋಡ್ಕೊಳ್ತಾರೆ. ಅನಂತರ 2024 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜೆಎಂಎಂನ ಪರವಾಗಿ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆಯನ್ನು ಮಾಡಿ ಬುಡಕಟ್ಟು ವೋಟ್ ಏನಿದೆ ಅದು ಜೆಎಂಎಂ ಅನ್ನ ಬಿಟ್ಟು ಹೋಗದಂತೆ ನೋಡ್ಕೊಳ್ತಾರೆ. ಇದೇ ಕಾರಣದಿಂದ ಬಿಜೆಪಿ ಎಷ್ಟೇ ಸಾಹಸ ಮಾಡಿದ್ರೂ ಕೂಡ ಬುಡಕಟ್ಟು ಸಮುದಾಯಗಳು ಡಾಮಿನೇಟ್ ಮಾಡುವಂತಹ ಕ್ಷೇತ್ರಗಳೇನಿದಾವೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದೆಲ್ಲದಕ್ಕೂ ಮೂಲ ಕಾರಣ ಕಲ್ಪನಾ ಸೊರೇನ್ ಅನ್ನುವಂಥದ್ದು ಬಿಜೆಪಿಗೆ ಅರ್ಥ ಆಗಿದೆ. ಕಲ್ಪನಾ ಸೊರೇನ್ ಯುವ ನಾಯಕಿ, ಅವರಿಗಿನ್ನೂ ಕೂಡ 40 ವರ್ಷ, ಬಹಳ ವಿದ್ಯಾವಂತೆ, ರಾಜಕೀಯವಾಗಿ ಸಾಕಷ್ಟು ಬುದ್ಧಿವಂತಿಕೆಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಜೆಎಂಎಂ ಅನ್ನ ತಮ್ಮ ಜೊತೆಗೆ ಕರೆದುಕೊಳ್ಳುವಂತಹದ್ದು ಸೂಕ್ತ ಹೀಗಂತ ಬಿಜೆಪಿಗೆ ಅನಿಸಿದೆ. ಜೆಎಂಎಂಗೆ ಕಾಂಗ್ರೆಸ್ ಜೊತೆಗಿರುವಂತಹ ವೈಮನಸ್ಸನ್ನ ಬಿಜೆಪಿ ಎನ್ಕ್ಯಾಶ್ ಕೂಡ ಮಾಡ್ಕೊಳ್ತಾ ಇದೆ. ಮಿತ್ರರೇ, ಇದೆಲ್ಲವೂ ಕೂಡ ಕೇಂದ್ರದ ರಾಜಕಾರಣದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಕೇಳಿದ್ರೆ ದೊಡ್ಡ ಪರಿಣಾಮ ಏನೂ ಕೂಡ ಆಗೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತಷ್ಟೇ. ಈಗ ಕೇಂದ್ರದಲ್ಲಿ ಎನ್ಡಿಎ ಬಳಿಯಲ್ಲಿ ಒಟ್ಟು 293 ಸದಸ್ಯ ಬಲ ಇದೆ. ಜೆಎಂಎಂ ಎನ್ಡಿಎಗೆ ಸೇರಿಕೊಂಡಿದ್ದೆ ಆದ್ರೆ ಇದು 296 ಆಗುತ್ತೆ. ಯಾಕಂದ್ರೆ ಜೆಎಂಎಂ ಬಳಿಯಲ್ಲಿ 3 ಜನ ಸಂಸದರಿದ್ದಾರೆ. ಹಾಗೆ ರಾಜ್ಯಸಭೆಯಲ್ಲಿ ಎನ್ಡಿಎ ಬಳಿಯಲ್ಲಿ 133 ಜನ ಸಂಸದರಿದ್ದಾರೆ. ಈಗ ಜೆಎಂಎಂ ಸೇರಿದ್ದೆ ಆದರೆ ಅವರ ಬಳಿ ಇರುವಂತಹ 2 ಸಂಸದರು ಕೂಡ ಸೇರ್ಪಡೆ ಆಗ್ತಾರೆ. ರಾಜ್ಯಸಭೆಯಲ್ಲಿ ಎನ್ಡಿಎ ಬಲ 135ಕ್ಕೆ ಏರಿಕೆ ಆಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಎನ್ಡಿಎ ಸರ್ಕಾರಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದೇನು ಕೇಳಿದ್ರೆ ಈಗಾಗಲೇ SIR ಕುರಿತಾಗಿ ಇಡೀ ದೇಶಾದ್ಯಂತ ವಿಪಕ್ಷಗಳು ಹಂಗಾಮ ಸೃಷ್ಟಿಸ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ವಿಪಕ್ಷಗಳು ವೀಕ್ ಆಗಿದ್ದೆ ಆದರೆ SIR ಕುರಿತಾದಂತಹ ಹೋರಾಟವೂ ಕೂಡ ವೀಕ್ ಆಗುತ್ತೆ. ಜೊತೆಗೆ 1 ನೇಷನ್ 1 ಎಲೆಕ್ಷನ್ ಅನ್ನು ತರುವಂತಹ ಇರಾದೆ ಬಿಜೆಪಿಗಿದೆ, ಅದಕ್ಕೂ ಕೂಡ ಸ್ವಲ್ಪ ಬಲ ಬರುತ್ತೆ. ಹಾಗೆ 2027ಕ್ಕೆ ರಾಷ್ಟ್ರಪತಿ ಚುನಾವಣೆ ಇದೆ, ಆ ಸಂದರ್ಭದಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಜಾರ್ಖಂಡ್ನ ಜೆಎಂಎಂ ಪಕ್ಷ ಏನಾದರೂ ಎನ್ಡಿಎ ಮೈತ್ರಿಕೂಟವನ್ನು ಸೇರಿದ್ದೆ ಆದರೆ ಕಾಂಗ್ರೆಸ್ಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.